ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿರುವಂತಹ ಸಿದ್ದರಾಮಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಿದ್ದರಾಮಯ್ಯ ಇವತ್ತು ರಾಜ್ಯಪಾಲರ ಅನುಮತಿಯನ್ನ ರದ್ದುಪಡಿಸಲು ಕೋರಿ ಅರ್ಜಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಈಗ ಅಧಿಕೃತವಾಗಿ ಕಾನೂನು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿರುವಂತಹ ಸಿದ್ದರಾಮಯ್ಯ ರಾಜ್ಯಪಾಲರ ಅನುಮತಿ ರದ್ದುಪಡಿಸಲು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸಹಜವಾಗಿ ಈ ಒಂದು ಪ್ರಕರಣ ಇದೀಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಕಾನೂನಿನ ಸಮರಕ್ಕೆ ಈಗಲಿಂದ ಆರಂಭವಾಗುತ್ತೆ. ಈಗಾಗಲೇ ಹೈಕೋರ್ಟ್ ಮೂಲಕ ತಮ್ಮ ಯುದ್ಧವನ್ನು ಆರಂಭ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ವಿಚಾರಣೆ ಆಗುತ್ತೆ. ಇನ್ಫ್ಯಾಕ್ಟ್ ಈ ಅರ್ಜಿ ಸಲ್ಲಿಕೆ ಆದ ಬಳಿಕ ವಾದಿ ಪ್ರತಿವಾದಿಗಳಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಇದಾದ ನಂತರ ಈ ಒಂದು ಅರ್ಜಿ ಸಲ್ಲಿಕೆ ಏನಾಗುತ್ತೆ ಅದರ ವಿಚಾರಣೆ ಕೂಡ ಆರಂಭವಾಗುತ್ತೆ. ಒಟ್ಟಿನಲ್ಲಿ ಈ ಪ್ರಕರಣ ಈಗ ಕಾನೂನಾತ್ಮಕ ತಿರುವನ್ನು ಪಡೆದುಕೊಂಡಿದೆ. ಕಾನೂನಿನ ಹೋರಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ. ಒಂದು ಕಡೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದಕ್ಕೆ ಅವರದೇ ಆದಂಥ ಕಾರಣವನ್ನು ಕೊಟ್ಟಿದ್ದರು. ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಸಂವಿಧಾನ ಬಾಹಿರವಾಗಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಪ್ರೊಸೀಜರ್ಸ್ಗಳು ಫಾಲೋ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ತಂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇತ್ತು. ಹೀಗಾಗಿ ಇದೇ ಒಂದು ಆಧಾರದ ಮೇಲೆ ಈಗ ತಮ್ಮ ಕಾನೂನು ತಜ್ಞರ ಜೊತೆ ಕೂಡ ಒಂದು ಚರ್ಚೆ ಮಾಡಿದ್ದಾರೆ, ಸಭೆ ನಡೆಸಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಪ್ರಕರಣ ಈಗ ಕಾನೂನಿನ ಹೋರಾಟಕ್ಕೆ ತಿರುಗಿಕೊಂಡಿದೆ. ಹೀಗಾಗಿ ಈ ಹೋರಾಟದಲ್ಲಿ ಯಾರಿಗೆ ಜಯ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಸಹಜವಾಗಿಯೇ ಹಿರಿಯ ವಕೀಲರ ಜೊತೆಗೆ ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಹಿರಿಯ ವಕೀಲರಾಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಾಲ್ ಇಬ್ಬರು ಕೂಡ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯವರ ಕಾನೂನು ತಂಡದ ಜೊತೆ ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಈ ಹಿರಿಯ ವಕೀಲರು ಕೂಡ ಬರ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಜಾಯ್ನ್ ಆಗ್ತದೆ. ರೈಟ್, ರಮೇಶ್ ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಪಿಟಿಷನ್ ಕಾಪಿಯನ್ನು ತೋರಿಸ್ತಾ ಇದ್ದೀವಿ. ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಅದರ ಕಾಪಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಸಲ್ಲಿಸಿರುವಂಥ ಅರ್ಜಿಯ ಇನ್ಫ್ಯಾಕ್ಟ್ ಅದರ ಕಾಪಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ವಿವರಗಳನ್ನು ಕೂಡ ಸಹಜವಾಗಿ ಕೊಟ್ಟಿರ್ತಾರೆ. ಏನೆಲ್ಲ ಕಾರಣಗಳಿಗೋಸ್ಕರ ಇದನ್ನು ಕ್ವಾಶ್ ಮಾಡಬೇಕು, ಇದಕ್ಕೆ ರದ್ದು ಕೊಡಬೇಕು ಅಥವಾ ಇದನ್ನು ಯಾವ ಕಾರಣಕ್ಕೋಸ್ಕರ ಅದನ್ನು ವಜಾಗೊಳಿಸಬೇಕು ಅನ್ನುವಂಥದ್ದು ಕೂಡ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಜಾಯ್ನ್ ಆಗ್ತಾರೆ. ರಮೇಶ್, ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿರುವಂಥ ಅರ್ಜಿಯಲ್ಲಿ ವಿವರಗಳೇನೆಲ್ಲ ಇದೆ, ಜೊತೆಗೆ ಅವರ ಪ್ರೇಯರ್ಸ್ ಏನಾಗಿದೆ ಇದ್ರ ಸಂಬಂಧದಲ್ಲಿ, ಜೊತೆಗೆ ಯಾವ ಕಾರಣಗಳನ್ನ ಮುಂದಿಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು? ಪ್ರಮೋದ್, ಈಗ ಏನು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನ್ಗೆ, ಇದನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದು ಏನು ತಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ದೇನೆ ಏನು ಒಂದು ಅರ್ಜಿಯ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಮಧ್ಯಂತರವಾಗಿ ಈ ಒಂದು ಆದೇಶಕ್ಕೆ ತಡೆಯಾಗದೆ ನಿಲ್ಲಬೇಕು ಅಂತ ಕೋರಿದ್ದಾರೆ. ಜೊತೆಗೆ ಸಚಿವ ಸಂಪುಟದ ಏನು ಸೂಚನೆ ಇತ್ತು ಅದನ್ನು ಉಲ್ಲಂಘಿಸಿ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರೇಯರ್ ಇದರಲ್ಲಿದೆ. ಪ್ರಮೋದ್, ಥ್ಯಾಂಕ್ ಯು ರಮೇಶ್ ಎಲ್ಲ ಮಾಹಿತಿಯಾಗಿ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ರಾಜ್ಯಪಾಲರು ಅವರ ಅಪ್ಲಿಕೇಶನ್ಸ್ ಆಫ್ ಮೈಂಡ್ ಅಂದರೆ ಸೂಕ್ತವಾಗಿ ಅವರ ವಿವೇಚನೆಯನ್ನು ಬಳಸದೆ, ಸರಿಯಾದಂಥ ರೀತಿಯಲ್ಲಿ ವಿವೇಚನೆಯನ್ನು ಬಳಸದೆ ಈ ರೀತಿ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ನಿಯಮ ಬಾಹಿರವಾಗಿ ಕೆಲವೊಂದಿಷ್ಟು ಸರಿಯಾದಂಥ ರೀತಿಯಲ್ಲಿ ಈ ಒಂದು ನೋಟಿಸನ್ನು ಇನ್ಫ್ಯಾಕ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿಲ್ಲ. ಜೊತೆಗೆ ಸಚಿವ ಸಂಪುಟ ಈಗಾಗಲೇ ಅವರಿಗೂ ಕೂಡ ಸಲಹೆ ಸಿಕ್ಕಿತ್ತು, ಅದರ ಸಲಹೆಯನ್ನು ಕೇಳಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಈಗ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರ ಈ ರಿಟ್ ಅರ್ಜಿ ಸಲ್ಲಿಕೆಯಲ್ಲಿ ಸಂಪೂರ್ಣವಾದಂಥ ವಿವರವೂ ಇದೆ.